ಇಲ್ಲಿ ನೋಡ್ತಿರ್ಬೋದು ಕೆಲವೊಂದು ವೆರೈಟಿಗಳು ಬಂದು ಏನಪ್ಪಾ ಅಂತ ಹೇಳಿದ್ರೆ ಕೆಳಗಡೆ ಬಂದು ನಿಮ್ಗೆ ಕಾಯಿ ಅನ್ನೋದು ಫಸಲು ಅನ್ನೋದು ಇರೋದಿಲ್ಲ. ಇಲ್ಲಿ ನೀವು ಗಮನಿಸ್ತಾ ಇರೋ ವೆರೈಟಿನಲ್ಲಿ ಬಂದು ಇಲ್ಲಿ ನೋಡ್ರಿ ನೆಲದ ಮಟ್ಟದಿಂದ ಹಿಡಿದು ನೀವು ಗಮನಿಸೋದಾದ್ರೆ ಒಂದೇ ಲೆಕ್ಕಾಚಾರದಲ್ಲಿ ಕಾಯಿ ಅನ್ನೋದು ಇರ್ತದೆ ಸ್ನೇಹಿತರೆ. ಮುಖ್ಯವಾಗಿ ನಾವು ತಳಿ ಚೂಸ್ ಮಾಡುವಾಗ ಒಂದ್ ಸ್ವಲ್ಪ ಮುಂಜಾಗ್ರತಾ ಕ್ರಮಗಳು ತಗೊಬೇಕು. ಯಾಕಂತ ಹೇಳಿದ್ರೆ ಯಾವ್ದೋ ಒಂದ್ ತಳಿ ಹಾಕೋಣ ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಹಾಕ್ಬಿಡೋದಲ್ಲ. ದಯವಿಟ್ಟು ಯಾವುದೇ ಒಂದು ತಳಿ ಸೆಲೆಕ್ಷನ್ ಮಾಡೋ ಟೈಮಲ್ಲೂ ಅಷ್ಟೇ ಸ್ವಲ್ಪ ಗಮನ ನೀವು ಕೊಟ್ಟು ಮಾಡ್ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ತುಂಬಾನೇ ನಾವು ಹೊಡ್ತಾ ತಿಂತೀರಿ. ಇಲ್ಲಿ ನೋಡ್ತಿರ್ಬೋದು ಇಲ್ಲ ನೆಲದ ಮಟ್ಟದಲ್ಲಿ ಈಗ ನೇನು ಹತ್ರ ಕೊಯ್ಲಿಗೆ ಬಂದಿರೋಂಥ ಕಾಯಿ. ಸೊ ಇವಾಗ ಇನ್ನಷ್ಟು ಮಾಹಿತಿಗಳನ್ನ ರೈತರ ಹತ್ರ ತಿಳ್ಕೊಳ್ಳೋಣ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರು? ಸರ್ ನಮ್ದು ಚಿಕ್ಕಬಳ್ಳಾಪುರ ಡಿಸ್ಟಿಕ್, ಚಿಂತಾಮಣಿ ತಾಲೂಕು, ಕೈವಾರ ಹೋಬಳಿ. ಅಣ್ಣ ಎಷ್ಟು ವರ್ಷಗಳಿಂದ ನೀವು ಒಂದು ಕೃಷಿ ಇದ್ರಲ್ಲಿ ಇದ್ದೀರಾ? ನಾವು ಒಂದು 2-3 ವರ್ಷದಿಂದ ನಾವು ತರಕಾರಿ ಬೆಳೆದ್ರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಆ ಕಡೆ ಈ ಕಡೆ ನೋಡಿ ನಾವು ನಿಮ್ಮಂತ ಒಂದು ತಿಳ್ಕೊಂಡು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಅದ್ರಲ್ಲಿ ಬೀನ್ಸ್ ಅಂದ್ರೆ ನಮ್ಗೆ ಹೆಚ್ಚಿದ ಕೈ, ನಮ್ಗೆ ಲಾಸ್ ಬಂದಿಲ್ಲ. ಈಗ ಅದೇ ಗಿಡ ನೋಡೋಷ್ಟ್ರಲ್ಲಿ ನಮಗೂ ಒಂಥರ ಖುಷಿ ಆಗ್ತಿದೆ. ಯಾಕಂತ ಹೇಳಿದ್ರೆ ಇನ್ನೇನು ಬೇಸಿಗೆದಲ್ಲಿ ಬಂದು ಒಂದ್ ಸ್ವಲ್ಪ ಬಿಸಿ ಏರ್ತಾ ಇದ್ದಾಗೆಲ್ಲ ನಾವು ಬೆಳೆ ಮಾಡೋದಕ್ಕೆ ಕಷ್ಟ ಆಗುತ್ತಲ್ಲ. ಸೊ ಅದಕ್ಕೆ ಅಣ್ಣ ಈಗ ಬಂದು ಬರೀ 3 ವರ್ಷದಿಂದ ನೀವು ಒಂದು ಕೃಷಿ ಇದ್ರಲ್ಲಿ ಇದ್ ಮಾಡ್ತಾ ಇದ್ದೀವಿ. ತರಕಾರಿ ಇದ್ರಲ್ಲಿ ಮೊದಲೆಲ್ಲ ರೇಷ್ಮೆ ಆಗ್ತಾ ಇದ್ರಿ ನಾವು. ರೇಷ್ಮೆ. ಈಗ ಒಂದು 3 ವರ್ಷ ಸ್ವಲ್ಪ ಅನುಭವ ಆಯ್ತು, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯ್ತು. ನಿಮ್ಮಂತವ್ರು ಬಂದು ಹೇಳ್ಕೊಟ್ಟಾಗ, ಗೈಡೆನ್ಸ್ ಕೊಟ್ಟಾಗ ನಮ್ಗೆ ಸ್ವಲ್ಪ ಇದಾಯ್ತು. ಸರಿ ಅಣ್ಣ. ಈಗ ಮುಖ್ಯವಾಗಿ ಏನಂತ ಹೇಳಿದ್ರೆ ನೆಲದ ತಯಾರಿ ಪ್ರಮುಖ ಪಾತ್ರ ವಹಿಸುತ್ತೆ ಯಾವುದೇ ಬೆಳೆ ಮಾಡಿದ್ರೇನು ಅಷ್ಟೇ. ಸೊ ಏನೆಲ್ಲ ಒಂದು ಗೊಬ್ಬರಗಳನ್ನ ಕೊಟ್ಟಿರ್ತೀರಾ ಬೆಳೆ? ಆದಷ್ಟು ನಾವು ಆರ್ಗ್ಯಾನಿಕ್ ಗೊಬ್ಬರ ಸರ್ ಜಾಸ್ತಿ ಕೊಡೋದು. ಅದಾದ್ರೆ ನನ್ನ ಮಕ್ಳು ಸ್ವಲ್ಪ ಇಂಪ್ರೂವ್ಮೆಂಟ್, ಅವರು ವ್ಯವಸಾಯದ ಬಗ್ಗೆ ಸ್ವಲ್ಪ ಒಬ್ಬನಿಗೆ ಸ್ವಲ್ಪ ನಾಲೆಡ್ಜ್ ಐತೆ. ನಾವು ಈ ಗೊಬ್ಬರ ಅಂಗಡಿಯಲ್ಲಿ ಅಲ್ಲಿ ಹೋಗಿ ತಗೊಂಬರಲ್ಲ, ನಾವು ಎಲ್ಲ ಆನ್ಲೈನ್ ಮುಖಾಂತರ ಬಂದು ಮನೆ ತಲುಪುತ್ತೆ. ಅದು ಮಾತ್ರ ನಾವು ಸಪ್ಲೈ ಮಾಡ್ಕೊಂತೀವಿ. ಎಲ್ಲ ಆರ್ಗ್ಯಾನಿಕ್ ಗೊಬ್ಬರ? ಎಲ್ಲ ಆರ್ಗ್ಯಾನಿಕ್ ಜಾಸ್ತಿ. ಓಕೆ ಅಣ್ಣ. ಈಗ ತಿಪ್ಪೆ ಗೊಬ್ಬರಗಳು ಅಂತ ನೋಡೋದಾದ್ರೆ ಎಷ್ಟು ಪ್ರಮಾಣದಲ್ಲಿ ಹೊಡೆದಿದ್ದೀರಾ? ಸರ್ ಇಲ್ಲ, ಆದಷ್ಟು ಎಲ್ಲ ಒಂದು ಈ ಬೈಲ್ಕೆಲ್ಲ ಇದೆಲ್ಲ ಬರೋದು ಒಂದು 15 ಗುಂಟೆ ಬರುತ್ತೆ. ಇದು ಮೇಕೆ ಪಿಚ್ಕೆ ಒಂದ್ 2 ಲೋಡ್ ಹೊಡಿಸಿದ್ವಿ. 2 ಲೋಡ್ ಬರೀ ಪಿಚ್ಕೆ ಫಿಲ್ಟರ್ ಮಾಡಿರೋದು. ಕುರಿ ಪಿಚ್ಕೆ. ಆಮೇಲೆ ನಾವು ಭೂಮಿಗೆಲ್ಲ ಹಾಕೋದಿಲ್ಲ, ಬರೀ ಬೆಡ್ಗೆ ಮಾತ್ರ. ಬರೀ ಬೆಡ್ ಸಂಖ್ಯೆಯಲ್ಲಿ ತೆಗೆಯೋದು, ಆ ಹುಲ್ಲು ಒಟ್ಟೆಲ್ಲ ಗುದ್ದಲಿ ಎತ್ತಾಕ್ಬಿಡೋದು, ಆಮೇಲೆ ಸಂಖ್ಯೆಯಲ್ಲಿ ಪಾತಿ ಮಾಡೋದು, ಅದ್ರ ತುಂಬೋದು, ಆಮೇಲೆ ತಿರುಗಿ ಮತ್ತೆ ಅದ್ರ ಮೇಲೆ ಮಣ್ಣು ಹಾಕೋದು. ಆರ್ಗ್ಯಾನಿಕ್ ಪಾಡು ಪಚ್ಚಿಕೊಟ್ಟು ಏನೇನಿರ್ತದೆ ಎಲ್ಲ ಹಾಕ್ಬಿಟ್ಟು ವೆರೈಟೀಸ್ಗಳು ಅದ್ರ ಮೇಲೆ ನಾವು ಬೀಜ ನಾಟಿ ಮಾಡ್ತೀವಿ ಸರ್. ಓಕೆ ಅಣ್ಣ. ಈಗ ಎಲ್ಲರೂ ಮಲ್ಚಿಂಗ್ ಪೇಪರ್ಗಳನ್ನ ಎಲ್ಲ ಬಳಕೆ ಮಾಡ್ತಾರೆ. ನೀವು ನೋಡೋದಾದ್ರೆ ಮಲ್ಚಿಂಗ್ ಪೇಪರ್ನ ಬಳಕೆ ಮಾಡಿಲ್ಲ, ಏನಣ್ಣ ಇದ್ರ ಉದ್ದೇಶ? ಸರ್ ಅದು ವೇಸ್ಟ್ ಅಷ್ಟೇ. ಅದು ವೇಸ್ಟ್ ಒಂದ್ಸತಿ ಹಾಕ್ತಿವಿ ಅನ್ಕೊಳ್ಳಿ, ತಿರ್ಗಿ ಆಮೇಲೆ ಮತ್ತೆ ಟ್ರ್ಯಾಕ್ಟರ್ ಬಂದು ಉಳುಮೆ ಮಾಡಿದಾಗ ಆ ಪೇಪರ್ ಪಡಿಕೆ ತಿರ್ಗಿ ಕೂಲರ್ ಬರ್ತಾರೆ ನಮಗೆ, ಕೂಲರ್ ಕೊಡೋದು ಖರ್ಚು. ಆಮೇಲೆ ತಿರ್ಗಿ ಅವ್ರು ಕೂಲರ್ ಕೊಡೋ ಬದಲು ಅವ್ರಿಗೆ ಯಾಕೆ ಕೊಡೋದು, ಈ ಪೇಪರ್ ಯಾಕೆ ವೇಸ್ಟ್ ಅನ್ನೋದು ನಾವೆಲ್ಲ ಸ್ವಂತ ನಾನೇ ಒಬ್ಬನೇ ಮಾಡ್ಕೊಂಡ್ಬಿಡ್ತೀನಿ ಸರ್. ತಾಪತ್ರ ಇಲ್ಲ ಬಿಡ್ರಿ. ಈಗ ಸಾಲುಗಳ ಅಂತರ ನೋಡೋದಾದ್ರೆ ಬನ್ನಿ ಹಿಂಗೆ ಹೊರಗಡೆಗೆ ಬನ್ನಿ. ಅಂತರಗಳು ನೋಡೋದಾದ್ರೆ ಒಂದ್ ಸ್ವಲ್ಪ ಹತ್ತಿರದಲ್ಲೇ ಕೊಟ್ಟಿರ್ತೀರಾ. ಒಂದು ಬಿಟ್ಟು ಒಂದಕ್ಕೆ ಟೈನ್ ಹಾಕಿದ್ದೀರಾ ನೀವು, ಟಾಪ್ ಹಾಕಿರೋದು? ಹೌದು ಸರ್. ಯಾಕಣ್ಣ ಎಲ್ಲ ಲೈನ್ ಎಲ್ಲ ಹಾಕ್ಬೋದಲ್ಲ ಟಾಪ್ಗೆ? ನಾವ್ ಇನ್ನೊಂದು ತಳಿ ಮಾಡಿದ್ವಿ ಸರ್ ನಾವು. ಅಲ್ಲಿ ಪಕ್ಕದಲ್ಲಿ ಹಾಗಲಕಾಯಿ ಹಾಕಿದ್ರಿ ನಾವು, ಅದಕ್ಕೆ ಬಿಸಿಲು ಹೊಡಿಬೇಕು. ಅದಕ್ಕೆ 2 ಮಾತ್ರ ನಾವು ಕವರ್ ಮಾಡಿದ್ರೆ ಮೇಲೆ ಅದ್ರ ಬಿಸಿಲು ಹೊಡಿತಲ್ಲ. ಸ್ನೇಹಿತರೆ ಇಲ್ಲಿ ನೋಡಿ, ಮಿಶ್ರ ಬೆಳೆಗೆ ಇದೊಂದು ಉದಾಹರಣೆ. ಏನಪ್ಪಾ ಅಂತ ಹೇಳಿದ್ರೆ ಬೀನ್ಸ್ ಬೆಳೆನೆಲ್ಲ ಇವ್ರು ಆಲ್ರೆಡಿ ಹಾಗಲಕಾಯಿ ಬೆಳೆನ ಹಾಕಿರ್ತಾರೆ. ಸೊ ಏನಂತ ಹೇಳಿದ್ರೆ ಇದರ ಉದ್ದೇಶ ಮುಖ್ಯವಾಗಿ ಬೆಳೆ ಬೀನ್ಸ್ ಮುಗಿಯೋಷ್ಟರಲ್ಲಿ ಬಂದು ಆಗಲ್ ಗಿಡ ತಯಾರಾಗಿ ಹೋಗ್ಬೇಕು. ಸೊ ಆಗಲ್ ಗಿಡಕ್ಕೆ ಅಂತ ಹೇಳ್ಬಿಟ್ಟು ಸಪರೇಟ್ ಆಗಿ ಏನ್ ಮಾಡಿದಾರೆ ಅಂದ್ರೆ, ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿ ಆಗಲ್ ಗಿಡ ಇಲ್ಲಿದೆ. ಇದನ್ನೇನು ನಾಟಿ ಮಾಡಿ ಒಂದು 20 ದಿನ ಹತ್ರ ಆಗಿದೆ ಅಷ್ಟೇ. ಈಗ ಇಲ್ಲಿ ನೋಡ್ತಿರ್ಬೋದು, ಇನ್ನೇನು ಬಳ್ಳಿ ಸ್ಟಾರ್ಟ್ ಆಗಿದೆ. ಅದಕ್ಕಂತಾನೆ ಒಂದು ಸಪರೇಟ್ ಟೈನನ್ನ ರೆಡಿ ಮಾಡಿ ಇಕ್ಕಿರ್ತಾರೆ. ಸೊ ಅದು ಬಳ್ಳಿ ಹಿಡ್ಕೊಂಡು ಇದ್ರ ನಿಧಾನಕ್ಕೆ ಈ ಚಪ್ರಕ್ಕೆ ಹತ್ತೋ ಅಷ್ಟರಲ್ಲಿ ಏನಾಗುತ್ತೆ, ಬೀನ್ಸ್ ಎಲ್ಲ ಖಾಲಿ ಆಗುತ್ತೆ ಸ್ನೇಹಿತರೆ. ಬೀನ್ಸ್ ಎಲ್ಲ ಖಾಲಿ ಆಗೋಷ್ಟರಲ್ಲಿ ಮತ್ತೆ ಏನಾಗುತ್ತೆ, ಹಾಗಲಕಾಯಿ ಬಳ್ಳಿ ಅನ್ನೋದು ಮೇಲೆ ಇರ್ತದೆ. ಅಣ್ಣ ಈಗ ನಾವು ವೆರೈಟಿ ಬಗ್ಗೆ ನಾವು ಮಾತಾಡೋದೇ ಮರ್ತೋಗ್ಬಿಟ್ರಿ, ಸುಮ್ನೆ ಯಾವ್ದೋ ಮಾತಿಗಳು ಹೇಳ್ಕೊಂಡು. ವೆರೈಟಿ ಯಾವ್ದಣ್ಣ ಇದು? ಮೊದಲಿಡ ಸೆಮಿನಿಸ್ ಮರ್ಲೇಡ. ನಾವ್ ಯಾವಾಗ್ಲೂ ಇದೆ ಸರ್ ಹಾಕೋದು, ನಾವು ಇದೇ ಹಾಕೋದು. ಕೆಲವೊಬ್ರು ಚೆನ್ನಾಗಿಲ್ಲ ತಳಿ ಅಂತಾರೆ, ಹೆಂಗೆ ಸರ್ ನೀವೇನ್ ಹೇಳ್ತೀರಿ? ಅದೇನ ತಳಿ ಬಗ್ಗೆ ನಮ್ಗೆ ಬೇಕಾಗಿಲ್ಲ, ನಮ್ಗೆ ಲೈಕ್ ಆಗೈತೆ ಸರ್. ಹಾಲು ಕೂಡ ಹಾಲಾಗೋ ಮಾತ್ರ ನಾವು ಕಟ್ಕೊಂಡಿದ್ವಿ ಅಷ್ಟೇ. ಹಾಲಾಗ್ತಿದ್ದ ಸುಮ್ಮನೆ ಹೆಂಗ್ ನಾವು ಕಟ್ಕೊಂಡು ನಿಮ್ಗೆ ಚೆನ್ನಾಗಿ ಇದಾಗಿದೆ ಅಂತ ಆಯ್ತು ಲೆಕ್ಕಕ್ಕೆ. ಹೌದೌದು. ಓಕೆ ಅಣ್ಣ. ಈಗ ಹಾಗಲಕಾಯಿ ತಳಿ ನೋಡೋದಾದ್ರೆ ಯಾವ್ದಣ್ಣ? ವಲ್ಲವ್ ಸಿಂಜೆಂಟಾ ವಲ್ಲವ್. ಹೌದು ಸರ್. ಇವಾಗ ಕಾಯೆಲ್ಲ ಮುಗಿಯೋ ಪಟ್ಕ ಬಳ್ಳಿಗಳ ಮೇಲೆ ಬಂದಿರ್ತಾವ. ಇದು ನಮ್ಗೆ ಬರುತ್ತೆ ಸೆಕೆಂಡ್ ಕ್ರಾಪ್ ಗಂಟೆ ಬಂದೇ ಬರ್ತಿದ್ದು. ಬೀನ್ಸ್ ನಾವು ಬೆಳಿತೀವಿ, ಸೆಕೆಂಡ್ ಕ್ರಾಪ್ 3ನೇ ಕ್ರಾಪ್ ತೆಗಿತೀವಿ. 3ನೇ ಕ್ರಾಪ್ ಬೇಡ ನಮ್ಗೆ, ಸೆಕೆಂಡ್ ಕ್ರಾಪ್ ತೆಗಿದ ತಕ್ಷಣ ಅದು ಹೊಲ್ಕೊಂಡ್ಬಿಡುತ್ತೆ ಸಪ್ರ. ಆವಾಗ ಇದನ್ನೆಲ್ಲ ಕಿತ್ಬಿಟ್ಟು ಈ ಬೆಡ್ ಅದಕ್ಕೆ ಸಪ್ಲೈ ಮಾಡ್ತೀವಿ, ಸೆಂಟರ್ ಬೆಡ್. ಈ 2 ಬೆಡ್ 12 ಅಡಿಗೆ ಒಂದು ಹಾಕಿದ್ವಿ ನಾವು ಆಗಲ್ ಗಿಡ. ಈ 2 ಬೆಡ್ ಕಿತ್ಬಿಟ್ಟು ಸಂಖ್ಯೆಯಲ್ಲಿ ತೆಳಗೆ ಎತ್ಬಿಟ್ಟು ಈ ಹಾಕಿರೋ ಗೊಬ್ಬರಗಳೆಲ್ಲ ಇರ್ತಾವಲ್ಲ ಒಳಗಡೆ, ಇದೇನು ಅಷ್ಟು ಬೇಗ ತಗೊಂಡ್ರಲ್ಲ ಸಾರಾಂಶ, ಅನ್ನೇತ ಆಮೇಲೆ ಆಗಲ್ ಗಿಡ ಬೆಡ್ ಕಟ್ಬಿಡ್ತೀವಿ. ಈಗ ನೀವು ಹೇಳೋದೇನಂತ ಹೇಳಿದ್ರೆ, ಈ ಬೆಡ್ಗಳಲ್ಲಿರೋ ಗೊಬ್ಬರನ ಐತಿ ಆಗಲ್ ಗಿಡದ ಬುಡಗಳು ಅದಕ್ಕೂ ಸ್ವಲ್ಪ ಕೊಡ್ತೀರಿ. ಇದು ಒಗ್ಗರಣೆ ಹಾಕ್ತಿವಿ, ಅದಕ್ಕೂ ಸ್ವಲ್ಪ ಪಕ್ಕದಲ್ಲಿ ಐತಲ್ಲ, ಇದು ಸ್ವಲ್ಪ ಹಾಕ್ಬಿಡೋದು. ಈ ತಿಂದಿರೋದಿಲ್ಲ, ಇನ್ನ ಸ್ವಲ್ಪ ಉಳಿದಿರೋದೆಲ್ಲ ಸರ್, ಅದು ಅರ್ಧಾಗ್ತದೆ. ಓಕೆ ಅಣ್ಣ. ಈಗ ನೋಡೋದಾದ್ರೆ ಬೈಲೆಲ್ಲ ತ್ಯಾವ ಕಾಣಿಸ್ತಾ ಇದೆ, ಅಷ್ಟು ನೀರು ಬಿಡ್ತೀವಿ ಸರ್. ನಾವೆಲ್ಲ ಸ್ಪ್ರಿಂಕ್ಲರ್ ಮಾಡಿದ್ರಲ್ಲ ಮೇಲೆ, ಸ್ಪ್ರಿಂಕ್ಲರ್ಗಳು ಮಾಡಿದ್ವಿ. ಇಲ್ಲ ಐತೆ ಕಾಣಿಸ್ತಾ ಇದೆ, ಜಟ್ರಿ ಮಾಡಿದ್ವಿ. ಎಲ್ಲಾರು ಬಂದು ಚಿಕ್ಕ ಸ್ಪ್ರಿಂಕ್ಲರ್ ಹಾಕಿದ್ರೆ ನೀವು ದೊಡ್ಡದೇ ಸರ್.
ಎಲ್ಲ ಅದು 5 ದಿವಸಕ್ಕೆ ಒಂದ್ಸರ್ತಿ ನಾವು ಬಿಡ ಸರ್. ಜೈನ್ ಯೂಸ್ ಮಾಡ್ತಾರೆ. ಹಾ. ನೀವು ದೊಡ್ಡ ದೊಡ್ಡ ದೊಡ್ಡವೇ ಹಾಕ್ಬಿಟ್ಟಿದ್ದೀವಿ. ಎಷ್ಟೆಷ್ಟು ಅಡಿಗೆ ಹಾಕಿದ್ದೀರಾ ಅಣ್ಣ ಒಂದೊಂದು ಇದು? ಒಂದರಿಂದ ಒಂದಕ್ಕೆ ಹಾ 15. ಹ್ಮ್. ಒಂದೊಂದ್ಸರ್ತಿ ಸ್ವಲ್ಪ ಲಾಸ್ಟ್ ಗಳಲ್ಲಿ ಅಬೆ ಹೊಡಿತಲ್ಲ ಬೇರೆ ಜಮೀನಿಂದ ಹಾ. ಈಟ್ ಬಂದಾಗ ಹ್ಮ್. ಸ್ವಲ್ಪ ಅದು ಹತ್ರ ಇಟ್ಕೊಂಡಿದ್ವಿ, 8 ಇಟ್ಕೊಂಡಿದ್ವಿ ಹ್ಮ್. ಲಾಸ್ಟ್ ಗಳಲ್ಲಿ. ಹ್ಮ್. ಇದೆಲ್ಲ ಮಾಮೂಲಿ 11, 15 ಬರುತ್ತೆ. ಸ್ಪ್ರಿಂಕ್ಲರ್ ಇಂದ ಸ್ಪ್ರಿಂಕ್ಲರ್ಗೆ 15 ಅಡಿ, ಹಾ, ಹಾ. ಸಾಲಿಂದ ಸಾಲಿಗೆ 11 ಅಡಿ 11 ಮಡಗಿದ್ದೀರಾ. ಬರುತ್ತೆ. ಚೆನ್ನಾಗಿ ನೆನ್ಕೊಂಡೋಯ್ತಲ್ಲ, ಹಾ, ಚೆನ್ನಾಗ್ ನೆನ್ಕೊಂಡ್ವಿ ಸರ್. ಚಾವ ಚೆನ್ನಾಗದೆ. ಆಯ್ತು. ದಿನ ಕೊಡ್ತೀರಾ ಹೆಂಗೆ ಇದು? ಇಲ್ಲ ಇಲ್ಲ, ದಿನ ಕೊಡಲ್ಲ. ಹಾ. ದಿನ ಕೊಡಕ್ಕೆ ಇದಾಗಿಲ್ಲ, ಡ್ರಿಪ್ ಹಾಕಿದ್ರಲ್ಲ ಹಾ. ವಾಟರ್ ಡ್ರಿಪ್ ಒಳಗಡೆ ಹಾ, ಹಾ. ಅದನ್ನ ಹಾಕ್ತಿವಿ ನಾವು. ಡ್ರಿಪ್ ಅಲ್ಲಿ ಬಿಡ್ತೀರಾ? ಇದ್ರಲ್ಲಿ ಸ್ಪ್ರಿಂಕ್ಲರ್ ಅಲ್ಲಿ ಎಷ್ಟು ದಿನಕ್ಕೆ ಒಂದ್ಸಲ 5 ದಿವಸಕ್ಕೆ ಒಂದ್ಸರ್ತಿ, 5 ದಿವಸಕ್ಕೆ ವಾರಕ್ಕೆ 2 ಸರ್ತಿ. ಚೆನ್ನಾಗಿ ನೆನ್ಸ್ಬಿಟ್ರೆ ಕೋಲ್ಡ್ ಸಾಕು. ಆಗುತ್ತೆ. So, ಆಮೇಲೆ ಇನ್ನಂದ್ರೆ ನೀವು ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಏನಾದ್ರು ಡ್ರಿಪ್ ಗೊಬ್ಬರಗಳು ಬಳಕೆ ಮಾಡ್ತೀರಾ? ಇಲ್ಲ ಇಲ್ಲ ಬಳಕೆ ಮಾಡೋದಿಲ್ವಾ? ಇಲ್ಲ, ಬೇರೆ ಎಲ್ಲ ಕಡಿಮೆ. ಆರ್ಗ್ಯಾನಿಕ್ ಗೊಬ್ಬರಗಳು ಏನೋ ಹೇಳ್ತಾ ಇದ್ರಲ್ವಾ? ಹಾ. ಏನಾದ್ರು ಒಂದ ಎರಡ ಏನಾದ್ರು ಗೊತ್ತಿದ್ಯಾ ನಿಮ್ಗೆ? ಇಲ್ಲ ಎಲ್ಲ ನಿಮ್ ಹುಡುಗರದೇನಾ? ಎಲ್ಲ ನಮ್ಮ ಸರ್ ನಮ್ಗೆ ಗೊತ್ತಾಗಲ್ಲ. ಆರ್ಗ್ಯಾನಿಕ್ ಅಂತ ಹೇಳಿದ್ರಲ್ವಾ? ಹಾ, ಹೇಳಿ ಸರ್. ಆರ್ಗ್ಯಾನಿಕ್ ಗೊಬ್ಬರಗಳು ಅಂತ ಹೇಳಿದ್ರೆ ಇವಾಗ ಕುರಿ ಪಿಚ್ಕೆ ಆಯ್ತು, ಹಾ. ಅದ್ ಬಿಟ್ಟು ಇನ್ನೇನಾದ್ರು ಹಾಕಿದೀರಾ? ಸರ್ ಮೈಕ್ರೋ ನ್ಯೂಟ್ರೆಂಟ್ ಹಾಕಿದ್ವಿ. ಹ್ಮ್. ಆಮೇಲೆ ಇದ್ಯಾವ್ದು ಕ್ಯಾನ್ ಬರುತ್ತಲ್ಲ, ಯಾವ್ದು ಇದ್ರದ ಡಾಕ್ಟರ್ ಸಾಯಿಲ್ ಗೇರ್ 1 ಗೇರ್ 2 ಹಾ. ಅದು ಬಿಡ್ತೀವಿ ಸರ್ ನಾವು. ಆಮೇಲೆ ಅದು ತಪ್ಪೋದೇ ಇಲ್ಲ. ಲಘು ಪೋಷಕಾಂಶಗಳು ಕೊಡ್ತೀರಾ? ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಾದ್ರು? ಕೊಡ್ತೀವಿ ಸರ್. ಮತ್ತೆ ಇದು ಎರೆಹುಳು ಗೊಬ್ಬರ ಏನೋ ಬಳಕೆ ಮಾಡಿದಾರೆ ಅಂತ ಹೇಳಿದ್ರು. ಸರ್ 1 ಟನ್ ಹಾಕಿದ್ವಿ, ಇದಕ್ಕೆ 1 ಟನ್. 1 ಟನ್ ಹಾಕಿ ಎಲ್ಲ ಸೋಲಿಗೆ ಸರ್ ಹಾಕಿರೋದು, ಎಲ್ಲ ಬೆಡಿಗೆ ಹಾಕಿರೋದು. ಸಾಲಗಳಲ್ಲಿ ಎರೆಹುಳು ಗೊಬ್ಬರ ಹಾಕ್ಬೇಕಂತ ಹೇಳಿದ್ರೆ ಕೆಮಿಕಲ್ ಗೊಬ್ಬರ ಹಾಕಂಗೆ ಇಲ್ಲ. ಹಾಕಂಗೆ ಇಲ್ಲ. ಎರೆಹುಳುಗಳನ್ನ ಸಾಯಿಸಾಕ್ತದೆ. ಹೌದು, ತಿಂದಾಕ್ಬಿಡ್ತಾವು. ಹಾ. ಹೌದು. ಹಂಗಾದ್ರೆ ಕೆಮಿಕಲ್ ಗೊಬ್ಬರಗಳು ಯೂಸ್ ಮಾಡಿಲ್ಲ ಅಂತ ಇಲ್ಲ ಆಯ್ತು. ಸರ್, ಮಾಡಿಲ್ಲ. ಒಳ್ಳೆ ಕೆಲಸ ಮಾಡಿ. ಇದು ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಸ್ವಲ್ಪ ಹಾಕಿದ್ವಿ. ಇದು ಕುರಿ ಪಿಚ್ಕೆ, ಹೌದು. ಇದು ಮೇಕೆ ಪಿಚ್ಕೆ, ಆಮೇಲೆ ಇದು ಏನಪ್ಪಾ ಎರೆಹುಳು ಗೊಬ್ಬರ, ಹೌದು. ಇದಿಷ್ಟೇ ಹಾಕಿರೋದಾ? ಇಷ್ಟ ಹಾಕಿರೋದು. ಸೂಪರ್ ಅಣ್ಣ. ಆಮೇಲೆ ಹೊಂಗೆ ಹಿಂಡಿದು ಅದು ಹಾಕಿದ್ವಿ, ಬೇವಿನ ಹಿಂಡಿ ಹಾಕಿದ್ವಿ. ಔಷಧಿಗಳು ಎಷ್ಟು ದಿನಕ್ಕೆ ಒಂದ್ಸಲಿ ಒಯ್ತೀರಾ? ಔಷಧಿಗಳು ವಾರಕ್ಕೆ 2 ಸತಿ ಹೊಡಿತೀವಿ ಸರ್. ನಾವು ರೋಗ ನಿವಾರಣೆ ಆಗೋ ಔಷಧಿ ನನ್ನ ಮಗ ತಗೊಂಬತ್ತಾನೆ, ನೋಡ್ಕೊಂಡು ನಾವು ಸಪ್ಲೈ ಕೊಡೋದು. ನಾವು ಪದೇ ಪದೇ ಹೊಡೆಯಕ್ ಹೋಗಲ್ಲ. ವಾರಕ್ಕೆ 2 ಸರ್ತಿ ಕೊಡ್ತೀವಿ ಸರ್. 2 ಸಲಿ 2 ಸರ್ತಿ ನೋಡ್ಕೊಂಡು ರೋಗ ನೋಡ್ಕೊಂಡು ಕೀಟ ಬಾಧೆ ನೋಡ್ಕೊಂಡು ಕೊಡೋದು. ಹೂವು ಉದುರೋದು ನೋಡ್ಕೊಂಡು, ಈ ಪಿಂದೆ ಎಷ್ಟು ಬರುತ್ತೆ, ಒಂದು ಗೊಂಚಲಿಗೆ ಎಷ್ಟು ಬರುತ್ತೆ, ಒಂದು 6-7 ಬಂದ್ಬಿಟ್ರೆ ನಾವು ಗೆಟನ್ ಹಾಕ್ತಿವಿ. ಅದ್ರಲ್ಲಿ 2-3 ಇಟ್ಕೊಂಡ್ರೆ ನಾವು ಲಾಸ್ ಆಗ್ತೀವಿ. ಅವ ನೋಡ್ಕೊಂಡು ಮದ್ದು ಸ್ಪ್ರೇ ಮಾಡೋದು. ಸಾಲಿಂದ ಸಾಲಕ ಅಂತರ ನೋಡೋದಾದ್ರೆ ಜಾಸ್ತಿ ಕಡಿಮೆ ಇದ್ದಂಗ ಅದೇ ಜಮೀನ್. 4 ಅಡಿ ಅದ? ಇಲ್ಲ ಸರ್, 2.75 3 ಬರ್ಬೋದು ಅಷ್ಟೇ. ಅಷ್ಟೇನಾ? ಅಷ್ಟೇ. ಇಷ್ಟ ಹತ್ತತ್ರ ಹಾಕಲ್ಲ ಬೀನ್ಸ್. ನಮ್ ಕಡೆ ಎಲ್ಲ ಬಂದ್ 5 ಅಡಿ 4 ಅಡಿ 4.25 ನಿಮ್ಗೆ ಜಮೀನ್ 2 ಆಗಿರುತ್ತೆ, ನಮ್ದು ಜಮೀನ್ ಕಡಿಮೆ ಐತೆ. ಅದರಿಂದ ನಾವು ಚಿಕ್ಕ ರೈತರು, ನೀವು ದೊಡ್ಡ ರೈತರು. ನೀವು ಕಡಿಮೆ ಜಾಗದಲ್ಲಿ ನಾವು ದೊಡ್ಡ ರೈತರು. ಅಣ್ಣ ನಂದು ಜಮೀನ್ ಎಷ್ಟದೆ ಅಂತ ಕೇಳಿದ್ರೆ ನಗದ್ ಬಿಡ್ತೀಯ. ನಂದಿರೋದು 1 ಎಕರೆನೆ. ಹೌದಾ? 1 ಎಕರೆ ಇರೋದು ನಂದು. ಅಷ್ಟಾಗೆ ನಾವು ಮಾಡ್ತಾ ಇರೋದು. ಏನಂದ್ರೆ ನೀವು ಕಡಿಮೆ ಜಾಗದಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಈಲ್ಡ್ ತಗೊಬೇಕಂತ ಈ ತರ ಮೆಥಡ್ ನ ಮಾಡಿದ್ರ. ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಕೊಟ್ಟಿದ್ರ? ಬೀಜದಿಂದ ಬೀಜಕ್ಕ ಸರ್ ಎಲ್ಲ ಒಂದು 6 ಅಂಗ್ಲ 5 ಅಂಗ್ಲ ಬೀಜದಿಂದ ಬೀಜಕ್ಕ. ಅರ್ಧ ಅಡಿ ಅಷ್ಟೇ, ಅರ್ಧ ಅಡಿ 3/4 ಅಡಿ ಆಯ್ತು ಗಿಡದಿಂದ ಗಿಡಕ್ಕೆ. ಅಷ್ಟೇ. ಕಾಯಿ ಬಂದದ ಯಾಕೆ ಕಿತ್ತಿಲ್ಲ ಇನ್ನ? ಸರ್ ಕಿಲ್ಬೇಕು ಸರ್, ಏನೋ ರೇಟ್ ಡೌನ್ ಐತೆ ಮಾರ್ಕೆಟ್ ಅಲ್ಲೇ. ಸರಿ, ಅದ್ ನೋಡ್ಕೊಂಡು ಕಿಲೋಣ ಅನ್ಕೊಂಡಿದ್ವಿ. ಇವಾಗ ಶುಕ್ರವಾರ ಬರ್ತಾರೆ ಲೇಬರ್ಸ್. ಇದ್ಯಾವ್ದು ಹಬ್ಬ ಒಂದ್ ಬಂದ್ಬಿಡ್ತಲ್ಲ, ಕದಿರುಣೆ ಹಬ್ಬ. ಅದಕ್ಕೆ ಎಲ್ಲ ರಜಾಗ್ಲಿ ಹಾಕಿದ್ದಾರೆ. ದಬ್ಕಾಯಿ ಎಲ್ಲ ಆಯ್ಸ್ಬಿಡಮ್ಮ ಅಂತ. ಆಯ್ಸ್ಬಿಡ್ರಿ. ಗಿಡದಲ್ಲಿ ಕಾಯಿ ಇಟ್ಕೊಂಡ್ರೆ ಪಿಂದೆ ಎಲ್ಲ ಕಚ್ಚೋದು ಕಡಿಮೆ ಹೋಗ್ತದೆ. ಆಯ್ಸ್ಬಿಟ್ಟು ಏನಾದ್ರು ಒಂದು ಔಷಧಿ ಕೊಟ್ಟು ಒಂಚೂರು ಏನಾದ್ರು ಗೊಬ್ಬರ ಕೊಡ್ರಿ. ಸರಿ. ಏನೋ ನಿಮ್ಗೆ ಗೊತ್ತಿರೋ ಒಂದು ನಮ್ ಜೊತೆ ಹಂಚ್ಕೊಂಡಿದೀರಾ ಮಾಹಿತಿ. ನಮ್ ಕಡೆಯಿಂದ ಧನ್ಯವಾದಗಳು. ಹಿಂಗೆ ಮಾಡ್ರಿ, ಇನ್ನಷ್ಟು ತರಕಾರಿ ಬೆಳೆಗಳು ಬೆಳೆದು ಚೆನ್ನಾಗಿ ಆಗ್ರಿ. ಸರಿ ಸರ್.